Hello and namaskara, welcome back to the another video. So basically ಈ ಒಂದು ವಿಡಿಯೋ ಅಲ್ಲಿ ಲಾಸ್ಟ್ ಇಯರ್ ಸೆಕೆಂಡ್ PUC 2023 ಬ್ಯಾಚ್ ಸ್ಟೂಡೆಂಟ್ಸ್ ಕೆಮಿಸ್ಟ್ರಿ ಪೇಪರ್ ಕೊಡುವಾಗ ಏನಾಯ್ತು, ಬೇಸಿಕಲಿ ನಿಮ್ಗೆ ಇಲ್ಲಿವರೆಗೂ ಗೊತ್ತಾಗಿರುತ್ತೆ ಲಾಸ್ಟ್ ಇಯರ್ ಕೆಮಿಸ್ಟ್ರಿ ಪೇಪರ್ ತುಂಬಾ ಟಫ್ ಬಂದಿತ್ತು ಸೆಕೆಂಡ್ PUC ಇದು. ಸೊ ಏನೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಇತ್ತು ಹಾಗೂ ಈ ಒಂದು ವರ್ಷ ಕೆಮಿಸ್ಟ್ರಿ ಪೇಪರ್ ಈಸಿ ಬರ್ಬೋದಾ ಟಫ್ ಬರ್ಬೋದಾ ಅದ್ರ ಬಗ್ಗೆ ಪ್ರಿಡಿಕ್ಷನ್ಸ್ ಮಾಡೋಣ. ಸೊ ಬೇಸಿಕಲಿ ದಿಸ್ ಇಸ್ ದಿ ಕೆಮಿಸ್ಟ್ರಿ ಪೇಪರ್, ಲಾಸ್ಟ್ ಇಯರ್ ಕೆಮಿಸ್ಟ್ರಿ ಪೇಪರ್ ಇದು, ನಾವು ಕೊಟ್ಟಿರ್ತಕ್ಕಂಥ ಕೆಮಿಸ್ಟ್ರಿ ಪೇಪರ್ ಇದು. ಸೊ ಇದು ಯಾಕೆ ಟಫ್ ಹೋಯ್ತು ಅಂದ್ರೆ ನೀವು ಬೇಕಂದ್ರೆ ಪೇಪರ್ ಹೋಗಿ ನೋಡ್ಕೋಬಹುದು. ಈ ಒಂದು ಕ್ವಶನ್ಸ್ MCQs ಮತ್ತೆ ಪಾರ್ಟ್ ಎ ಅಲ್ಲಿ ಇರ್ತಕ್ಕಂಥ ಟ್ವಿಸ್ಟೆಡ್ ಕ್ವಶನ್ಸ್ ತುಂಬಾ ಅಂದ್ರೆ ತುಂಬಾ ಟ್ವಿಸ್ಟೆಡ್ ಕ್ವಶನ್ಸ್ ಹಾಗೂ MCQs ತುಂಬಾ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಆಗಿತ್ತು. ಯಾಕಂದ್ರೆ ಇವರು ಬ್ಲೂ ಪ್ರಿಂಟ್ ಅಲ್ಲಿ ಮೆನ್ಷನ್ ಮಾಡಿದ್ರು ನಾಲೆಜ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ ಅಂತ, ಬಟ್ ಇವರು ಬೋರ್ಡ್ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಎಲ್ಲ ಅಪ್ಲಿಕೇಶನ್ ಬೇಸ್ಡ್ ಆಗಿತ್ತು ಮತ್ತೆ ತುಂಬಾ ಕಾಂಪಿಟೇಟಿವ್ ಲೆವೆಲ್ ಕ್ವಶನ್ಸ್ ಇತ್ತು. ಸೊ ಬೇಸಿಕಲಿ ಇದೆಲ್ಲ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ದಿಸ್ ವಾಸ್ ದಿ ಡೇಟ್ ಏನಂದ್ರೆ 14th of March 2023 ಲಾಸ್ಟ್ ಇಯರ್. ಓಕೆ, ಅಂಡ್ ನಾವು ಬೇಸಿಕಲಿ ಬೇರೆ ಎಕ್ಸಾಮ್ಸ್ ಹೇಗೆ ಪ್ರಿಪೇರ್ ಆಗಿ ಹೋಗಿದ್ವಿ ಅದೇ ತರ ಕೆಮಿಸ್ಟ್ರಿಗೂ ಪ್ರಿಪೇರ್ ಆಗಿ ಹೋಗಿದ್ದೆ. ಅಂಡ್ ಎಲ್ಲಿ ನನ್ನ ಸೀಟ್ ಇತ್ತು ಅಲ್ಲಿ ಹೋಗಿ ಕೂತ್ಕೊಂಡೆ ಅಂಡ್ ಕ್ವಶನ್ ಪೇಪರ್ ಡಿಸ್ಟ್ರಿಬ್ಯೂಟ್ ಆಯಿತು. ಸೊ ಕ್ವಶನ್ ಪೇಪರ್ ಡಿಸ್ಟ್ರಿಬ್ಯೂಟ್ ಆದಮೇಲೆ ಬೇಸಿಕಲಿ ನಾವು ಏನು ಫಸ್ಟ್ MCQ ಸಾಲ್ವ್ ಮಾಡ್ತಾ ಹೋಗ್ತೀವಲ್ಲ, ಸೊ ಅದೇ ಥರ ನಾನು ಸಹ MCQ ಸಾಲ್ವ್ ಮಾಡ್ತಾ ಹೋದೆ. ನೀವು ಕೇಳ್ತಿರೋ ಬಿಡ್ತಿರೋ MCQ ಸಾಲ್ವ್ ಮಾಡೋವಾಗೆ ನಂಗೆ ಗೊತ್ತಾಯಿತು, ನಂಗೆ ಇಳಿದೋಯ್ತು ಅಲ್ಲೇ, ಯಾಕಂದರೆ MCQs ತುಂಬ ಟಫ್ ಇತ್ತು. ಸೊ ಬೇಸಿಕಲಿ ಅದೇನಾಗುತ್ತೆ ಅಂದರೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಕಡಿಮೆ ಆಗೋಯ್ತು. ಯಾಕಂದರೆ MCQs ಒಂದು ಸಾಲ್ವ್ ಮಾಡಿದೆ, ಎರಡು ಸಾಲ್ವ್ ಮಾಡಿದೆ ಆಗಲಿಲ್ಲ, ಥರ್ಡ್ ಸಾಲ್ವ್ ತುಂಬ ಟಫ್ ಇತ್ತು, ಫೋರ್ತಲ್ಲಿ ತುಂಬ ಟೈಮ್ ಹಿಡಿಯುತ್ತೆ, ಫಿಫ್ತ್ ಕ್ವಶನ್ ತುಂಬ ನಾಲೆಜ್ ಬೇಸ್ಡ್ ಅಂದರೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಇತ್ತು. ಸೊ ಅದಕ್ಕೂ ಐಡಿಯಾನೇ ಬರಲಿಲ್ಲ ಏನು ಆಪ್ಷನ್ ಆಗಿರ್ಬೋದು ಅಂತ. ಸೊ ಇಂಥ ಒಂದು ಪ್ರಾಬ್ಲಮ್ ಅರೈಸ್ ಆಯಿತು. ಬಟ್ ಒನ್ ಪಾಯಿಂಟ್ ನೀವು ಇಲ್ಲಿ ಏನು ನೋಟ್ ಮಾಡ್ಕೋಬೇಕಂದ್ರೆ ಯಾವುದೇ ಎಕ್ಸಾಮ್ ಆಗಿರಲಿ, ಬೋರ್ಡ್ ಆಗಿರಲಿ, KCT ಆಗಿರಲಿ, ನೀಟ್ ಅಥವಾ JEE Mains ಅಡ್ವಾನ್ಸ್, ಇಂಥ ಕಾಂಪಿಟೇಟಿವ್ ಕ್ವಶನ್ ಪೇಪರ್ಸ್ ಬಂದರೆ ನೀವು ಗೆಸ್ ಮಾಡೋಕ್ಕೆ ಆಗಲ್ಲ ನಿಮಗೆ ವೆದರ್ ನಿಮಗೆ ಕ್ವಶನ್ ಪೇಪರ್ ಟಫ್ ಅನಿಸ್ತು ಅಥವಾ ಬೇರೆಯವ್ರಿಗೂ ಟಫ್ ಇದೆಯಾ ಇಲ್ವೋ. ಅನ್ಲೆಸ್ ಅಂಟಿಲ್ ನೀವು ಎಕ್ಸಾಮ್ ಕೊಟ್ಟು ಆಚೆ ಬಂದಾಗ ಮಾತ್ರ ನಿಮಗೆ ಗೊತ್ತಾಗೋದು ವೆದರ್ ನಿಮ್ಗೆ ಒಂದು ಪರ್ಟಿಕ್ಯುಲರ್ ಕ್ವಶನ್ಸ್ ಅಥವಾ ಕ್ವಶನ್ ಪೇಪರ್ ನಿಮಗೆ ಟಫ್ ಇತ್ತು ಅಥವಾ ಎಲ್ಲರಿಗೂ ಟಫ್ ಇತ್ತು ಅಂತ. ಸೊ ಎಕ್ಸಾಮ್ ಕೊಡುವಾಗ ನಂಗೆ ಅನಿಸ್ತು ಬೇಸಿಕಲಿ ನಂದೇ ಎಲ್ಲೋ ಒಂದು ಪ್ರಿಪ್ರೇಷನ್ ಚೆನ್ನಾಗಿ ಆಗಲಿಲ್ಲ, ಸೊ ಪೇಪರ್ ಸ್ವಲ್ಪ ಟಫ್ ಹೋಯ್ತು ಅಂತ. ಬಟ್ ಪರ್ಟಿಕ್ಯುಲರ್ಲಿ ಆಚೆ ಬಂದಾಗ ಗೊತ್ತಾಯಿತು, ನಮ್ಮ ಫ್ರೆಂಡ್ಸ್ ಎಲ್ಲ ಜೊತೆ ಡಿಸ್ಕಸ್ ಮಾಡಿದಾಗ ಗೊತ್ತಾಯಿತು ಬೇಸಿಕಲಿ ಒಂದು ಪೇಪರು ಎಲ್ಲರಿಗೂ ಸಹ ಟಫ್ ಅನಿಸ್ತು. ಸೊ ಬೇಸಿಕಲಿ ಪೇಪರೇ ತುಂಬ ಕ್ವಶನ್ಸ್ ಕೇಳಿರ್ತಕ್ಕಂಥ ಕ್ವಶನ್ಸೇ ತುಂಬ ಟ್ವಿಸ್ಟೆಡ್ ಕ್ವಶನ್ಸ್ ಇತ್ತು ಅಂತ ಆಮೇಲೆ ಗೊತ್ತಾಯಿತು. ಸೊ ಮನೆಗೆ ಬಂದ್ವಿ, ಮನೆಗೆ ತಲುಪಾದ್ಮೇಲೆ ಗೊತ್ತಾಯಿತು. ಸೊ ನಮ್ಮ ಟೀಚರ್ಸು ಸಹ ನಮಗೆಲ್ಲ ಮೆಸೇಜ್ ಮಾಡಿದ್ರು. ಬೇಸಿಕಲಿ ಒಂದು ಕೆಮಿಸ್ಟ್ರಿ ಪೇಪರೇ ಸಹ ಆಲ್ ಓವರ್ ದಿ ಸ್ಟೇಟ್ ತುಂಬ ಟಫ್ ಪೇಪರ್ ಹೋಯಿತು, ಬೋರ್ಡ್ ಲೆವೆಲ್ ಪೇಪರ್ ಇದ್ದಿಲ್ಲ ಅಂತ ಗೊತ್ತಾಯಿತು. ಸೊ ಅದಾದಮೇಲೆ ವಾಟ್ಸಪ್ಪಲ್ಲಿ ಮೆಸೇಜಸ್ ಬರೋ ಸ್ಟಾರ್ಟ್ ಆಯಿತು. ಓಕೆನಾ, HODs ಆಫ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಆ್ಯಂಡ್ HODs ಆಫ್ ಕೆಮಿಸ್ಟ್ರಿ ಎಲ್ಲ ಪರ್ಟಿಕ್ಯುಲರ್ ಕಾಲೇಜಸಲ್ಲಿ ಒಂದು ವಾಯ್ಸ್ ನೋಟ್ ಕಾಲ್ಸೋ ಸ್ಟಾರ್ಟ್ ಮಾಡಿದ್ರು. ತುಂಬ ಟಫ್ ಇತ್ತು, ಇಂತಹ ಒಂದು ಕ್ವಶನ್ ಪೇಪರ್ ಸೆಟ್ ಮಾಡಬಾರ್ದು, MCQs ಮಾತ್ರ ತುಂಬ ನೀಟ್ ಲೆವೆಲ್ ಅಥವಾ JEE Mains ಲೆವೆಲ್ ಕ್ವಶನ್ಸ್ ಥರ ಕೇಳಿದರು. ಸೊ ಇವೆಲ್ಲ ಸಿಚುಯೇಷನ್ಸ್ ಅರೈಸ್ ಆಯಿತು. ಸೊ ಈ ಒಂದು ಸಿಚುಯೇಷನಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಒಂದು ಸಿಚುಯೇಷನಲ್ಲಿ ಪೇಪರ್ ತುಂಬ ಟಫ್ ಹೋಯಿತು. ಬಟ್ ಆಮೇಲೆ ಬೋರ್ಡ್ ಅವ್ರು ಏನು ಮಾಡಿದ್ರು, ಒಂದು ಪರ್ಟಿಕ್ಯುಲರ್ ಮೀಟಿಂಗ್ ಹೆಲ್ಡ್ ಮಾಡಿ ಸ್ಟೂಡೆಂಟ್ ಫ್ರೆಂಡ್ಲಿ ನಾವು ರಿಸಲ್ಟ್ಸ್ ಕೊಡ್ತೀವಿ, ಸ್ಟೂಡೆಂಟ್ ಫ್ರೆಂಡ್ಲಿ ನಾವು ಏನೇ ಡಿಸಿಷನ್ ತೊಗೋಬೇಕಾದ್ರೆ ಸ್ಟೂಡೆಂಟ್ ಫ್ರೆಂಡ್ಲಿ ಡಿಸಿಷನ್ ತೊಗೋತೀವಿ ಅಂತ ನೀವು ಡಿಕ್ಲೇರ್ ಮಾಡಿದ್ರು. ಆ್ಯಂಡ್ ಅದಾದಮೇಲೆ ಏನಾಯಿತು, ನೆಕ್ಸ್ಟ್ ಇವರು ಒಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಬಿಟ್ಟರು. ಸೊ ಆ ಒಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಬಗ್ಗೆ ನಿಮಗೆ ತೋರಿಸ್ತೀನಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಲ್ಲಿ ಇವ್ರು ಏನೇನು ಗ್ರೇಸ್ ಮಾರ್ಕ್ಸ್ ಆಗಿ ಇನ್ಕ್ಲೂಡ್ ಮಾಡಿದ್ರು, ಸೊ ಎಲ್ಲೆಲ್ಲಿ ಇನ್ಕ್ಲೂಡ್ ಮಾಡಿದ್ರು, ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. So this is the scheme of valuation under last year second PUC chemistry board exam the scheme of valuation board ಕಡೆಯಿಂದ ಇವರು ರಿಲೀಸ್ ಮಾಡಿದ್ರು. ಸೊ ಇಲ್ಲಿ ನೋಡಿ, this is a scheme of valuation 2023 subject code is 34, that is chemistry. ಪಾರ್ಟ್ ಎ ತುಂಬಾ ಫನಿ ಆಗಿತ್ತು. ಇಲ್ಲಿ ನೋಡಿ ಏನ್ ಮೆನ್ಷನ್ ಮಾಡಿದ್ರು ಇವರು. ಓಕೆ, ಬೇಸಿಕಲಿ ವಿಚ್ ಕೈಂಡ್ ಆಫ್ ಡಿಫೆಕ್ಟ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ಡೋಪಿಂಗ್ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್. ಬೇಸಿಕಲಿ ಇದು ಸಾಲಿಡ್ ಸ್ಟೇಟ್ ಫಸ್ಟ್ ಚಾಪ್ಟರ್ ಇಂದ ಕ್ವಶನ್ ಆಗಿರ್ತದ್ದು. ಬೇಸಿಕಲಿ ಈ ವರ್ಷ ನಿಮಗೆ ಆ ಒಂದು ಚಾಪ್ಟರ್ ಪರ್ಟಿಕ್ಯುಲರ್ ಡಿಲೀಟ್ ಮಾಡಿದ್ದಾರೆ. ಸೊ ನೀವು ಕ್ವಶನ್ಸ್ ನೋಡ್ತಾ ಹೋಗಬೇಡಿ, ಬಟ್ ನಾನು ಏನ್ ಪಾಯಿಂಟ್ಸ್ ಹೇಳ್ತೀನಿ ಅದು ಮಾತ್ರ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಆಪ್ಷನ್ ಬಿ ಆರ್ ಆಪ್ಷನ್ ಸಿ, ಯಾವುದೇ ಒಂದು ಆಪ್ಷನ್ ಬಿ ಹಾಕಿದ್ರು 1 ಮಾರ್ಕ್ಸ್ ಕೊಟ್ರು ಇವರು, ಆಪ್ಷನ್ ಸಿ ಹಾಕಿದ್ರು 1 ಮಾರ್ಕ್ಸ್ ಕೊಟ್ರು. ಅಂಡ್ ಇವನ್ ಸೆಕೆಂಡ್ ಕ್ವಶನ್ ನೋಡಿ, ಎ ಬೈನರಿ ಲಿಕ್ವಿಡ್ ಮಿಕ್ಸ್ಚರ್ ದಟ್ ಫಾರ್ಮ್ಸ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಟೋಪ್ ಅಟ್ ಸ್ಪೆಸಿಫಿಕ್ ಕಾಂಪೋಸಿಷನ್ ಏಸ್ ಅಂತ ಕೇಳಿದ್ರು. ಸೊ ಇವ್ರು ಏನ್ ಮೆನ್ಷನ್ ಮಾಡಿದ್ರು, ಸ್ಪೆಸಿಫಿಕ್ ಕಾಂಪೋಸಿಷನ್ 68% ನೈಟ್ರಿಕ್ ಆಸಿಡ್ ಅಂಡ್ 32% ಆಫ್ H2 ಇಸ್ ನಾಟ್ ಮೆನ್ಷನ್ ಟು ಗೆಟ್ ಬಾಯ್ಲಿಂಗ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಸಿಟೋಪ್ ಅಂತ ಇವ್ರು ಮೆನ್ಷನ್ ಮಾಡಿಲ್ಲ ಇಲ್ಲಿ. ಸೊ ಫಾರ್ ಎನಿ ಆಪ್ಷನ್ ಮಾರ್ಕ್ಸ್ should be awarded. ಸೊ ಇಲ್ಲಿ ನೋಡಿ, ಯಾವುದೇ ಒಂದು ಆಪ್ಷನ್ ಹಾಕಿದ್ರು A or B, C or D ಯಾವುದೇ ಹಾಕಿದ್ರು ನಿಮ್ಗೆ ಈ ಕ್ವಶನ್ ಅಟೆಂಪ್ಟ್ ಮಾಡಿದ್ರೆ 1 ಮಾರ್ಕ್ಸ್ ಗ್ರೇಸ್. ಓಕೆನಾ, ಅಂಡ್ ಇಲ್ಲಿ ನೋಡ್ತಾ ಹೋಗಿ, ಇನ್ ಪರವಾಗಿಲ್ಲ ಕೆಲವೊಂದು ಕ್ವಶನ್ಸ್ ಹಾರ್ಡ್ ಲೆವೆಲ್, ಮೀಡಿಯಂ ಟು ಹಾರ್ಡ್ ಲೆವೆಲ್ ಇತ್ತು. ಓಕೆನಾ, ಅಷ್ಟೊಂದು ಕಷ್ಟದೇನು ಇರ್ಲಿಲ್ಲ, ಸೊ ಪರವಾಗಿಲ್ಲ. ಬಟ್ ಕೆಲವೊಂದು ಕ್ವಶನ್ಸ್ ತುಂಬಾ ಅಂದ್ರೆ ತುಂಬಾ ಟ್ವಿಸ್ಟೆಡ್ ಅಂಡ್ ಹಾರ್ಡ್ ಲೆವೆಲ್ ಕ್ವಶನ್ಸ್ ಇತ್ತು. ಅಂಡ್ ಇಲ್ಲಿ ನೋಡಿ, ಕ್ವಶನ್ 11 ನೋಡಿ, ಐಡೆಂಟಿಫೈ ದಿ chiral molecule in the following compounds ಅಂತ ಕೇಳಿದ್ರು. ದಿ ಗಿವನ್ ಪರ್ಟಿಕ್ಯುಲರ್ ಆಪ್ಷನ್ಸ್ ಆರ್ ನಾಟ್ ಡಿಸ್ಕಸ್ಡ್ ಅಂಡರ್ chiral ಕಾನ್ಸೆಪ್ಟ್ ಇನ್ NCERT ಟೆಕ್ಸ್ಟ್ ಬುಕ್.
ಸೊ ಫಾರ್ ಎನಿ ಆಪ್ಷನ್ ಮಾರ್ಕ್ಸ್ ಟು ಬಿ allotted. ಸೊ ಇಲ್ಲಿ ಒಂದು ಮಾರ್ಕ್ಸ್ ಗ್ರೇಸ್ ಬಂತು. ಸೊ MCQs ಅಲ್ಲಿ ಆಲ್ರೆಡಿ ಎರಡು ಕ್ವಶನ್ಸ್ಗೆ ಗ್ರೇಸ್ ಮಾರ್ಕ್ಸ್ ಬಂತು, 2 ಮಾರ್ಕ್ಸ್. ಸೊ ಇಲ್ಲಿ ನೋಡಿ ನೆಕ್ಸ್ಟ್, ಸಿನ್ಸ್ ಇಟ್ ಈಸ್ ಹೈಯರ್ ಅಪ್ಲಿಕೇಶನ್ ಟೈಪ್ ಆಫ್ ಕ್ವಶನ್, ಮಾರ್ಕ್ಸ್ ಶುಡ್ ಬಿ allotted ಫಾರ್ ಎನಿ ಕ್ವಶನ್. ಕ್ವಶನ್ ನಂಬರ್ 12 1 ಮಾರ್ಕ್ಸ್ ಕೊಟ್ಟರು ಫಾರ್ ಎನಿ ಆಪ್ಷನ್. ಸೊ 3 ಮಾರ್ಕ್ಸ್ ಇಲ್ಲಿ ಬಂದ್ಬಿಡ್ತು ಆಲ್ರೆಡಿ ನಿಮಗೆ MCQs ಅಲ್ಲಿ. ನೋಡಿ iodoform with NaOI can be used for detection of, ಇಲ್ಲಿಗೆ ಏನ್ ಕೊಟ್ಟಿರೋದು, the given options are not discussed under iodoform reaction concept in NCERT. ಸೊ ಇಲ್ಲಿ ನೋಡ್ತಾ ಹೋದ್ರೆ ಇವೆಲ್ಲ NCERT ಕ್ವಶನ್ಸ್ ಅಲ್ಲಿ ಮೆನ್ಷನ್, ಈ ಕಾನ್ಸೆಪ್ಟ್ಸ್ ಇನ್ಕ್ಲೂಡ್ ಆಗಿಲ್ಲ, ಬಟ್ ಇವ್ರ ಕ್ವಶನ್ಸ್ ಆ ತರ ಕೊಟ್ರು. ಸೊ ಯು ಕ್ಯಾನ್ ಅನಲೈಸ್ ಮಾಡ್ಕೋಬಹುದು ನೀವೇ ಎಷ್ಟು ಟಫ್ ಇರ್ಬೋದು ಪೇಪರ್ ಅಂದ್ರೆ. ಕಾಂಪಿಟೇಟಿವ್ ಲೆವೆಲ್ ಕ್ವಶನ್ಸ್ ತರ ಕೊಟ್ಬಿಟ್ರಿ ಇವರು, ವಿಚ್ ಇಸ್ ವೆರಿ ರಾಂಗ್ ಆಕ್ಚುಲಿ. ಸೊ ಇಲ್ಲಿ ಎಷ್ಟು ಮಾರ್ಕ್ಸ್ ಬಂತು, 13 and 12ಗೆ 2 ಮಾರ್ಕ್ಸ್ ಗ್ರೇಸ್ and 11ಗೂ 3 and ಅಲ್ಲಿ 4 ಮಾರ್ಕ್ಸ್ ಇಲ್ಲಿ MCQs ಅಲ್ಲಿ ಇವ್ರು ಗ್ರೇಸ್ ಕೊಟ್ರು. ಓಕೆನಾ, 4 ಮಾರ್ಕ್ಸ್ ಗ್ರೇಸ್ ಆಯ್ತು ಇಲ್ಲಿ. And ಇಲ್ಲಿ ನೋಡಿ ಕ್ವಶನ್ ನಂಬರ್ 14 ನೋಡಿ, ನೈಟ್ರೇಷನ್ ಆಫ್ ಅನಿಲೀನ್ ಇನ್ ದಿ ಸ್ಟ್ರಾಂಗ್ಲಿ ಅಸಿಡಿಕ್ ಮೀಡಿಯಂ 288 ಕೆಲ್ವಿನ್ yields ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಸಿ. ಈ 4 ಇವರು ಮೆನ್ಷನ್ ಮಾಡ್ಬಿಟ್ರು. ಸೊ ಈಗ ಇದಕ್ಕೂ ಸಹ ಯಾವ್ದೇ ಆಪ್ಷನ್ ಕೊಟ್ಟರು ಮಾರ್ಕ್ಸ್ ಅಲಾಟ್ ಮಾಡ್ರು. ಸೊ ಎಷ್ಟು 5 ಮಾರ್ಕ್ಸ್ ಇಲ್ಲ ಆಯ್ತು MCQs ಅಲ್ಲಿ. ಅಂಡ್ ಓಕೆ ಇವೆಲ್ಲ ಆಯ್ತು. ಸೊ MCQs ಅಲ್ಲಿ 5 ಮಾರ್ಕ್ಸ್ ಗ್ರೇಸ್ ಕೊಟ್ರು. ಅಂಡ್ ನೆಕ್ಸ್ಟ್ ನೋಡ್ತಾ ಹೋಗೋಣ, ಪಾರ್ಟ್ ಬಿ ಕಡೆ ನೋಡೋಣ. ಬೇಸಿಕಲಿ ಡಿಫರೆನ್ಸ್, ಓಕೆ ಇವೆಲ್ಲ ಸಾಲಿಡ್ ಸ್ಟೇಟ್ ಇಂದ ಆಗಿರೋ ಕ್ವಶನ್ಸ್. ಸೊ ಬೇಸಿಕಲಿ ಈ ಒಂದು ಕ್ವಶನ್ಸ್ ಪರವಾಗಿಲ್ಲ. ಓಕೆನಾ, actinoids exhibits a greater range of oxidation state. ಇವೆಲ್ಲ ಕ್ವಶನ್ಸ್ ನಾವು ಓದ್ಕೊಂಡು ಹೋಗಿದ್ವಿ, ಪರವಾಗಿಲ್ಲ, ಎಲ್ಲೋ ಒಂದ್ ಕಡೆ ಓದ್ಕೊಂಡು ಹೋಗಿದ್ವಿ. ವಿ ಕ್ಯಾನ್ ಆನ್ಸರ್ ದೋಸ್ ಕ್ವಶನ್ಸ್. ಓಕೆನಾ, ವಾಟ್ ಹ್ಯಾಪನ್ಸ್ when phenol is heated with zinc dust, ಇವೆಲ್ಲ ಕ್ವಶನ್ಸ್ ಓಕೆನಾ, ಸ್ಟ್ಯಾಂಡರ್ಡ್ ಕ್ವಶನ್ಸ್ ತರನೇ. ಓಕೆನಾ, ಅಷ್ಟೊಂದು ಕಷ್ಟದೇನಿಲ್ಲ, ವಿ ಈಸಿಲಿ ವಿ ಕ್ಯಾನ್ ಅಟೆಂಡ್. ಇಲ್ಲಿ ನೋಡಿ ನೆಕ್ಸ್ಟ್ ಹೋಗೋಣ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಇವ್ರು ಇನ್ನ ಗ್ರೇಸ್ ಮಾರ್ಕ್ಸ್ ಆಗ ಇನ್ಕ್ಲೂಡ್ ಮಾಡಿದ್ರು. ಎಸ್, ಇಲ್ಲಿ ನೋಡಿ ಕ್ವಶನ್ ನಂಬರ್ 33B ವಾಟ್ ಈಸ್ ಮೆಶ್ ಮೆಟಲ್ ಅಂತ ಕೇಳಿದ್ರು. ಸೊ ಇವ್ರು ಏನ್ ಇನ್ಕ್ಲೂಡ್ ಮಾಡಿದ್ರು ಇಲ್ಲಿ, ಫಾರ್ ದಿಸ್ ಕ್ವಶನ್ ಡೆಫಿನೇಷನ್ ಫಾರ್ ಮೆಶ್ ಮೆಟಲ್ ಇಸ್ ನಾಟ್ ಅವೈಲೇಬಲ್ ಇನ್ NCERT ಟೆಕ್ಸ್ಟ್ ಬುಕ್, ಓನ್ಲಿ ಇಟ್ಸ್ ಕಾಂಪೋಸಿಷನ್ ಅಪ್ಲಿಕೇಶನ್ಸ್ ಆರ್ ಗಿವನ್. ಓಕೆನಾ, ಹೌದು, ಡೆಫಿನೇಷನ್ ಮೆಶ್ ಮೆಟಲ್ NCERT ಅಲ್ಲಿ ಇನ್ಕ್ಲೂಡ್ ಆಗಿರ್ಲಿಲ್ಲ. ಸೊ ಅಬೌಟ್ 1 ಮಾರ್ಕ್ಸ್ ಫಾರ್ ದಿಸ್ ಕ್ವಶನ್ ಇಫ್ ಅಟೆಂಪ್ಟೆಡ್. ಈ ಒಂದು ಕ್ವಶನ್ ಅಟೆಂಡ್ ಮಾಡಿದ್ರೆ ಇಲ್ಲ ಒಂದು ಕ್ವಶನ್. ಸೊ ಆಲ್ರೆಡಿ 6 ಮಾರ್ಕ್ಸ್ ಆಸ್ ಅ ಗ್ರೇಸ್ ಸಿಕ್ತು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆ, ಇದು ಒಂದು ಕ್ವಶನ್ ಸಾಲಿಡ್ ಸ್ಟೇಟ್ ಇಂದಾನೆ. ಸೊ ಬೇಸಿಕಲಿ ನೆಕ್ಸ್ಟ್ ಡೆನ್ಸಿಟಿ ಕ್ವಶನ್, ಇದು ಅಲ್ಲ. ಎಸ್, ಈ ಒಂದು ಕ್ವಶನ್ ನೋಡಿ, ಕ್ವಶನ್ ನಂಬರ್ 38B ಗೆ ಸ್ಟೇಟ್ ರೋಲ್ಸ್ ಲಾ ಆಫ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್. ಸೊ ಮ್ಯಾಥಮೆಟಿಕಲ್ ಫಾರ್ಮ್ ಇತ್ತು, ಬಟ್ ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಆಫ್ ರೋಲ್ಸ್ ಲಾ ಆಫ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ಸ್ ಸೊಲ್ಯೂಷನ್ಸ್ ಇನ್ ದ ಇವನ್ ಪರ್ಟಿಕ್ಯುಲರ್ ಕ್ವಶನ್. ಸೊ is not available in NCERT textbook. So this question may be treated as out of NCERT's textbook syllabus. So textbook syllabus in the out of textbook syllabus, about 2 marks if this question is attempted. So 6 plus 2, 8 marks. So 8 marks as a grace. Next ನೋಡ್ತಾ ಹೋಗೋಣ. Okay, I guess these were the questions. Okay, na ಇಷ್ಟ 8 marks ಅನ್ಕೊಂಡಿದ್ದೀನಿ. And yes, according to this 8 marks has a grace ಇವರು ಕೊಟ್ಟರು ಲಾಸ್ಟ್ ಇಯರ್ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ 8 ಮಾರ್ಕ್ಸ್ ಇಫ್ ಅಂಡ್ ಇಫ್ ಅಟೆಂಪ್ಟೆಡ್. ನೀವು ಆ ಕ್ವಶನ್ ಅಟೆಂಡ್ ಮಾಡಿದ್ರೆ ಮಾತ್ರ 8 ಮಾರ್ಕ್ಸ್ ನಿಮ್ಗೆ ಆಸ್ ಎ ಗ್ರೇಸ್ ಮಾರ್ಕ್ಸ್ ಒಂದು ಪರ್ಟಿಕ್ಯುಲರ್ ಕ್ವಶನ್ಸ್ಗೆ ಇವ್ರು ಅವಾರ್ಡ್ ಮಾಡಿದ್ರು. ಸೊ ನೀವು ನೋಡ್ಬೋದು, ಇಂತಹ ಕ್ವಶನ್ಸ್ ಟಫ್ ಆಗಿ ಬಂದ್ಬಿಟ್ರೆ ಬೇಸಿಕಲಿ ಸ್ಟೂಡೆಂಟ್ ಫ್ರೆಂಡ್ಲಿ ಡಿಸಿಷನ್ಸ್ ಇವ್ರು ತಗೋತಾರೆ. ಬಟ್ ಕೆಲವೊಂದ್ಸತಿ ಏನಾಗತ್ತೆ ಅಂದ್ರೆ ಸ್ಟೂಡೆಂಟ್ ಫ್ರೆಂಡ್ಲಿ ಡಿಸಿಷನ್ ತಗೊಳ್ಳೋಕ್ಕಿಂತ ಮುಂಚೆ, ಈಗ ಲಾಸ್ಟ್ ಇಯರ್ ಕೆಮಿಸ್ಟ್ರಿಯಲ್ಲಿ ಈ ತರ ನಡೆದಿದ್ದು ಬೋರ್ಡ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಈ ವರ್ಷ ಇಂತ ಒಂದು ಸಿಚುವೇಶನ್ಸ್ ಎಲ್ಲೂ ಕ್ರಿಯೇಟ್ ಆಗಲ್ಲ. ಸೊ ಬೇಸಿಕಲಿ ಈ ಒಂದು ವರ್ಷ ಕೆಮಿಸ್ಟ್ರಿ ಪೇಪರ್ ಬಗ್ಗೆ ನೋಡ್ತಾ ಹೋದ್ರೆ, ಕೆಮಿಸ್ಟ್ರಿ ಪೇಪರ್ ಈ ಒಂದು ವರ್ಷ ನಾನು ಅನ್ಕೊಂಡಿದ್ದೀನಿ ಈಸಿಯಾಗಿ ಬರ್ಬೋದು, ಅನ್ಲೆಸ್ 1 or 2 ಕ್ವಶನ್, ಅಟ್ಲೀಸ್ಟ್ 2, 1 or 3 ಕ್ವಶನ್ಸ್ ಮ್ಯಾಕ್ಸಿಮಮ್ ಡಿಫಿಕಲ್ಟ್ ಇರ್ಬೋದು, ಅಂದ್ರೆ ಹಾರ್ಡ್ ಲೆವೆಲ್ ಕ್ವಶನ್ಸ್ ಇರ್ಬೋದು. ಬಟ್ all questions should be at the easy level only. ಓಕೆನಾ, ಈಸಿ ಲೆವೆಲ್ ಆಗಿರುತ್ತೆ. ಯಾಕಂದ್ರೆ ಲಾಸ್ಟ್ ಇಯರ್ ತರ ಪ್ರಾಬ್ಲಮ್ ಸಿಚುವೇಶನ್ ಕ್ರಿಯೇಟ್ ಆದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅಂಡ್ ಈ ವರ್ಷ ನೋಡ್ತಾ ಹೋದ್ರೆ ಬಟ್ ಎಲ್ಲೋ ಈ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಡೌನ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಫಿಸಿಕ್ಸ್ ಅಲ್ಲಿ ನೋಡ್ತಾ ಹೋದ್ರು ಸಹ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಸ್ ಇರ್ಲಿಲ್ಲ. ಫಿಸಿಕ್ಸ್ ಅಲ್ಲೂ ಸಹ ಟ್ವಿಸ್ಟೆಡ್ ಕ್ವಶನ್ಸ್ ಹಾಕಿದ್ರು. ಸೊ ನಾನು ಕ್ವಶನ್ ಪೇಪರ್ ನ ವಿಚಾರಿಸಿದೆ. ಸೊ ಟ್ವಿಸ್ಟೆಡ್ ಕ್ವಶನ್ಸ್ ಆಯ್ತು ಈ ವರ್ಷನೂ ಸಹ. ಸೊ ಬಟ್ ಕೆಮಿಸ್ಟ್ರಿಯಲ್ಲಿ ಐ ಗೆಸ್ ಅಷ್ಟೊಂದು ಟ್ವಿಸ್ಟೆಡ್ ಕ್ವಶನ್ಸ್ ಕೊಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವರು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಬೋರ್ಡ್ ತುಂಬಾ ಟಫ್ ಹೋಯ್ತು ಕೆಮಿಸ್ಟ್ರಿ. ಬಟ್ ವಾಟ್ ವಿ ಅನಲೈಸ್ಡ್ ಇಸ್, ಆಫ್ಟರ್ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಹೋಗಿದ್ವಿ, ಬೋರ್ಡ್ ಕೆಮಿಸ್ಟ್ರಿ ತುಂಬಾ ಟಫ್ ಹೋಯ್ತು. ಸೊ ಹಾಗಾಗಿದ್ರೆ ಕೆಮಿಸ್ಟ್ರಿ KCET 2023 ಕ್ವಶನ್ ಪೇಪರ್ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಸೊ ಆಮೇಲೆ ನಾವು ಅನಲೈಸ್ ಮಾಡಕ್ ಗೊತ್ತಾಯ್ತು, ನಾವು ಎಕ್ಸಾಮ್ಸ್ ಕೊಟ್ಟು ಬಂದಾಗ ಗೊತ್ತಾಯ್ತು, ಇಟ್ ವಾಸ್ ಒನ್ ಸ್ಲೈಟ್ ವೇ ಅಲ್ಲಿ ಇದೊಂದು ಈಸಿಯಾಗಿ ಹೋಯ್ತು ಕೆಮಿಸ್ಟ್ರಿ 2023 KCET ಕ್ವಶನ್ ಪೇಪರ್.
ಸೊ ಅದೇ ತರ ಈ ವರ್ಷ ನೋಡ್ತಾ ಹೋದ್ರೆ ನಾನೇನ್ ಅನ್ಕೊಂಡಿದ್ದೀನಿ ಅಂದ್ರೆ ಈ ಒಂದು ಬೋರ್ಡ್ ಕ್ವಶನ್ ಪೇಪರ್ ಅಲ್ಲಿ ಈಸಿಯಾಗಿ ಬರುತ್ತೆ ಕೆಮಿಸ್ಟ್ರಿ, ಅನ್ಲೆಸ್ ಅಂಟಿಲ್ 1 or 2 ಕ್ವಶನ್ಸ್ ದೇ ಕ್ಯಾನ್ ಇನ್ಕ್ಲೂಡ್ ಅಸ್ ಅ ಟಫ್ ಕ್ವಶನ್ಸ್, ಬಟ್ ಎಲ್ಲ ಕ್ವಶನ್ಸ್ ಇವ್ರು ಈಸಿಯಾಗಿ ಕೊಡ್ಬೋದು. ಅಂಡ್ ನೀವು ವಿಚಾರಿಸ್ಕೊಳ್ಳಿ. ಅಂಡ್ ನಾನು ಹೇಳ್ದಂಗೆ ಈ ಒಂದು ಪರ್ಟಿಕ್ಯುಲರ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇರೋದು ಲಾಸ್ಟ್ ಇಯರ್ದು, ಸೊ ತುಂಬಾ ಟಫ್ ಪೇಪರ್ ಹೋಯ್ತು, ಅದಕ್ಕೆ ಇವರು ಗ್ರೇಸ್ ಮಾರ್ಕ್ಸ್ ಇನ್ಕ್ಲೂಡ್ ಮಾಡಿದ್ರು. 8 marks as a ಗ್ರೇಸ್ ಸಿಕ್ತು ಪ್ರತಿಯೊಬ್ಬರಿಗೂ. ಸೊ ಎಸ್, ಅಂಡ್ ನಿಮ್ಮ ಪೇಪರ್ ಕಡೆ ನೋಡ್ತಾ ಹೋದ್ರೆ ನನ್ಗೇನ್ ಅನ್ಸುತ್ತೆ ಅಂದ್ರೆ ಸ್ಲೈಟ್ ಈಸಿಯಾಗಿ ಇಡ್ಬೇಕು, ಯಾಕಂದ್ರೆ ಇವ್ರಿಗೆ ಆಲ್ರೆಡಿ ಗೊತ್ತಿರತ್ತೆ ಅಂತ ಸಿಚುವೇಶನ್ಸ್ ಮತ್ತೆ ಕ್ರಿಯೇಟ್ ಆಗೋದು ಬೇಡ ಅಂತ. ಓಕೆ, ಅಂಡ್ ಎಸ್, ನಿಮ್ಗೆ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.